Hello everyone. Today we are climbing Kudremukha. ಇದು ಅರೌಂಡ್ 18 ಕಿಲೋಮೀಟರ್ಸ್ ಇನ್ ಟೋಟಲ್ ಇದೆ, 9+9. ಡಿಫಿಕಲ್ಟಿ ಲೆವೆಲ್ ಐ ಥಿಂಕ್ ಮಾಡ್ರೇಟ್ ಟು ಹಾರ್ಡ್ ಇದೆ. ಆ್ಯಂಡ್ ಇದು ಮುಂಚೆ ಏನಂದರೆ ಇಲ್ಲಿ ಅರೌಂಡ್ ಬಿಟ್ವೀನ್ 1957 to 2005 ಇಲ್ಲಿ ಏನಂದರೆ ತುಂಬ ಐರನ್ ಓರ್ ಮೈನಿಂಗ್ ನಡೀತಾ ಇತ್ತು. ಬಟ್ ಏನಂದರೆ ಅರೌಂಡ್ 1980ಸಲ್ಲೇನೋ ಇಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಂತ ಅನೌನ್ಸ್ ಮಾಡಿದರು. ಸೊ ಅದಾದಮೇಲೆ ಎನ್ವಿರಾನ್ಮೆಂಟಲಿಸ್ಟ್ಸ್ ಎಲ್ಲ ಏನಂದರೆ ಫಾರೆಸ್ಟ್ ಹಾಳಾಗ್ತಿದೆ ಅಂತ ಹೇಳ್ಬಿಟ್ಟು ಮೈನಿಂಗ್ನ ನಿಲ್ಲಿಸಿದ್ದು. ಸೊ ಅದಾದಮೇಲೆ 2005ಇಂದ ಏನಂದರೆ ಈ ಥರ ಎಲ್ಲ ನೋಡಿ. ಸೊ ವಿ ಆರ್ ಏಬಲ್ ಟು ಸಿ ದಿಸ್ ಗ್ರೀನ್ ಲ್ಯಾಂಡ್ಸ್ಕೇಪ್. ಮುಂಚೆ ಎಲ್ಲ ಏನಂದರೆ ಮೋಸ್ಟ್ಲಿ ನಾನು ಇಮೇಜಸ್ ಜಾಸ್ತಿ ನೋಡಿಲ್ಲ, ಪ್ರಾಬ್ಲಿ ಫುಲ್ ಓರಿಂದ ಅಂದರೆ ಐರನ್ ಓರ್ ಮೈನಿಗಿಂತ ತುಂಬ ಫಾರೆಸ್ಟ್ ಲ್ಯಾಂಡ್ಸ್ಕೇಪ್ಸ್ ಎಲ್ಲ ಹಾಳಾಗಿತ್ತು ಅನಿಸುತ್ತೆ. ಬಟ್ ನಾವು ಇಟ್ಸ್ ರಿಯಲಿ ಅಮೇಝಿಂಗ್. Look at the forest. ಈಗ ಅಲ್ಲಿ ಸನ್ಲೈಟ್ ಇದೆ ಅಲ್ವಾ, ಜಸ್ಟ್ ಟರ್ನ್ ಅರೌಂಡ್, ಇಟ್ಸ್ ಕಂಪ್ಲೀಟ್ಲಿ ಡಾರ್ಕ್ ಹಿಯರ್. ವಾವ್. ಹಿಂಗೆ ಇದೆಲ್ಲ ನೆಸೆಸಿಟಿ ಇಲ್ಲ, ಕಪಿಗಳ ಥರ ಹಾಡೋದು ಟ್ರೆಕ್ಕಲ್ಲಿ. ಫಾರೆಸ್ಟ್ ಮೌಂಟೇನ್ ಎಂಜಾಯ್ ಮಾಡಿ ಅಂತ ಸ್ಪೀಕರ್ ಹಾಕೊಂಡ್ಬಂದು ಯಾರೋ ಒಬ್ಬ ಫುಲ್ ನೀಟಾಗಿ ಡ್ರೆಸ್ ಮಾಡಿಕೊಂಡು ಟ್ರೆಕ್ಕೆಲ್ಲ ಪ್ರಿಪೇರ್ಡ್ ಆಗಿ, ಅಂದರೆ ಟ್ರೆಕ್ಕಿಂಗ್ ಶೂಸ್ ಹಾಕ್ಕೊಂಡು ಹ್ಯಾಟು ಎಲ್ಲ ಟ್ರೆಕ್ಕಿಂಗ್ ಬ್ಯಾಗು ಎಲ್ಲ ಹಾಕೊಂಡ್ಬಂದಿದ್ದಾನೆ. he was ಲುಕಿಂಗ್ ಲೈಕ್ ಮೋರ್ ಎಜುಕೇಟೆಡ್. ಬಟ್ ಏನಂದರೆ ಪಾಕೆಟಲ್ಲಿ ಸ್ಪೀಕರ್ ಸಿಗಿಸ್ಕೊಂಡು ಜೋರ ಸಾಂಗ್ ಹಾಕೊಂಡು ಹೋಗ್ತಾ ಇದ್ದ. ಸೊ ಆ ಥರ ನಾನ್ಸೆನ್ಸ್. ಆ್ಯಂಡ್ ಇಲ್ಲಿ ಪಕ್ಕನೇ ಸ್ಟ್ರೀಮ್ ಹರಿತಾ ಇದೆ, ಕೇಳಿಸ್ತಾ ಇರ್ಬೋದು ಮೋಸ್ಟ್ಲಿ ನಿಮಗೆ. ವಾವ್. ಪೀಕ್ ಮಾನ್ಸಲ್ಲ ಅಂತ ಬರಬೇಕು, ಬಿಕಾಸ್ ನೋಡಿ ಈ ಸ್ಟ್ರೀಮ್ ಈಗಲೇ ಇಷ್ಟು ವಾಟರ್ ಲೆವೆಲ್ ಇದೆ. ಲೆಟ್ ಮೀ ಟರ್ನ್ ದ ಕ್ಯಾಮ್ರಾ ಆ್ಯಂಗಲ್. ಹೀಗೆ ಸ್ವಲ್ಪ ಇದೆ, ಬಟ್ ಮಳೆ ಬಂದಾಗ ಇಲ್ಲಿ ರೋಪ್ ಕಟ್ಟಿದಾರಲ್ಲ, ಇಲ್ಲಿವರೆಗೂ ಬರುತ್ತಂತೆ. ಸೊ ಇಲ್ಲಿವರೆಗೂ ಬರುತ್ತಂತೆ, ಅದಕ್ಕೆ ರೋಪ್ ಇಟ್ಕೊಂಡು ಹೋಗಬೇಕು. ನಾನು ಯಾವತ್ತೂ ಪೀಕ್ ಮಾನ್ಸೂನಲ್ಲಿ ಮಾಡಿಲ್ಲ, ಮಾಡಬೇಕು. ಲೆಟ್ ಮೀ ಟರ್ನ್ ಬ್ಯಾಕ್ ದ ಕ್ಯಾಮ್ರಾ ಆ್ಯಂಗಲ್. ಮತ್ತೆ ಬಿದ್ರಾ? ವಾವ್. ಪೀಕ್ ಮಾನ್ಸೂನಲ್ಲಿ ಐ ವಿಲ್ ಡೆಫಿನೆಟ್ಲಿ ಕಮ್ ಟು ದಿಸ್ ಟ್ರೆಕ್. ಈಗ ಅರೌಂಡ್ 3.3 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. This forest is amazing. ಈಗ ಎಷ್ಟು 2 ಸ್ಟ್ರೀಮನ್ನ ಕ್ರಾಸ್ ಮಾಡಿದ್ದು, ಅಂದರೆ 2 ಹತ್ರ ರೋಪ್ ಕಟ್ಟಿದ್ರು. ಮೋಸ್ಟ್ಲಿ ಇಲ್ಲಿ ಜಾಸ್ತಿ ಮಳೆ ಬಂದರೂ ಕೂಡ ಅಷ್ಟೊಂದೇನು ನೀರು ಬರಲ್ಲ ಅನಿಸುತ್ತೆ, ಚಿಕ್ಕ ಸ್ಟ್ರೀಮ್ ಥರ ಇದೆ. Look at the sunset. Wow. It's amazing.
ಸ್ವಲ್ಪ ಆಚೆ ತಳ್ಳೋಣ, ಯಾರಾದ್ರು ತುಳ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟರಲ್ಲಿದೇನೋ ತುಳಿದ್ರೂ ಏನಾಗಲ್ಲ. ನಂದು ನಿಮ್ಮ ಕೈಗತ್ತಿದೆ 2 ಲೀಕ್ಸ್ ಇದಾವೆ ನಡೀನಿ ಹಾಂ ಪೇಚಾಡ್ದ ಇದೆ ನಾನು ಬ್ಲಡ್ ಸಾಕ್ ಮಾಡೋಕ್ಕೆ. ಹಾಂ ಈ ಪರ್ಟಿಕ್ಯುಲರ್ ಪ್ಯಾಚ್ ಇದೆಯಲ್ಲ, ಇದೇ ಸ್ವಲ್ಪ ಡಿಫಿಕಲ್ಟಿ ಇದೆ. ಅಂದರೆ ಮುಂಚೆ ಅಲ್ಲೆಲ್ಲ ನಾರ್ಮಲ್ ನಡ್ಕೊಂಬಂದಿದ್ದು, ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಬರ್ತಾಯಿದ್ದಾರೆ. ಸೊ ಇಷ್ಟು ಟೈಮ್ ಮಾಡಿದ್ದೀನಿ ಆ್ಯಂಡ್ ಇನ್ನೂ ತುಂಬ ಇದೆ. ಆ್ಯಂಡ್ ಸೊ ಈ ಕುದುರೆಮುಖ ಟ್ರಕ್ಕಲ್ಲಿ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ, ನಾನು ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡಿದ್ದೀನಿ. ಮುಂಚೆ ಟ್ರೈಲ್ ಲೆನ್ಸ್ ಅಡ್ವೆಂಚರ್ ಅಂತ ಇತ್ತು, ಬಟ್ ಈಗ ದ ಮಿಸ್ಟರ್ ಹೈಕರ್ ಅಂತ ಚೇಂಜ್ ಮಾಡಿದ್ದೀನಿ. ನಮ್ಮ ಗ್ಯಾಂಗಿನ ಅಲ್ಲಿದೆ. ಸೊ ಇಟ್ಸ್ ಬೆಟರ್ ಐ ಕಂಟಿನ್ಯೂ. ವಾವ್, ದ ಫಾಗ್ ಇಲ್ಲೇ ಮೂವ್ ಆಗ್ತದೆ. ಓಕೆ ಲೆಟ್ಸ್ ಗೋ. ಲಿಟ್ರಲಿ ಏನೂ ಕಾಣಿಸ್ತಾ ಇಲ್ಲ ಅಲ್ಲಿ. ವಾವ್ ವಾವ್ ವಾವ್, ಇಲ್ಲೇ ಪಕ್ಕ ಸ್ಟ್ರೀಮ್ ಹರಿತಾ ಇದೆ. ತಲೆ ಎಲ್ಲ ತಣ್ಣಗಾಯ್ತು. ಹವಾ
ಓ ಇಲ್ಲಿ ಪೈಪ್ಲೈನ್ ನೀರು ಬಿಟ್ಟಿದ್ದಾರೆ ನೋಡು. ಹಾಂ, ಸೊ ಈ ವಾಟರೆಲ್ಲ ಪೆಟ್ರೋಲ್ ಸ್ಟ್ರೀಮಿಂದ ಬಂದಿರುತ್ತೆ. ಸೊ ಯು ಕ್ಯಾನ್ ಈಸಿಲಿ ಡ್ರಿಂಕ್ ದಟ್, ಬಟ್ ಪ್ರಾಬಬ್ಲಿ ನಾನು ಪ್ರಿಫರ್ ಮಾಡಲ್ಲ. ಬಿಕಾಸ್ ಏನಂದರೆ ಕೆಲವೊಂದು ಟೈಮ್ ಸ್ಟ್ರೀಮ್ಸಲ್ಲಿ ಅನಿಮಲ್ಸ್ ಎಲ್ಲ ಅಲ್ಲೇ ಎಕ್ಸ್ಪೈರ್ ಆಗಿರುತ್ತೆ, ಡೆತ್ ಆಗಿರುತ್ತೆ. ಸೊ ಜಸ್ಟ್ ಚೆನ್ನಾಗಿ ಹಾಕೋಣ. ಹಾಂ ಹಾಂ, ಒನ್ ಮೆಸ್ ಆ್ಯಂಡ್ ವಿ ಆರ್ ಡನ್. ಫುಲ್ ರೋಲ್ ಆಗ್ಬಿಟ್ಟು ಹೋಗ್ತೀವಿ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟ್ ಯುವರ್ ಸ್ಟೆಪ್ಸ್. ಹಾಂ, ಆಲ್ಮೋಸ್ಟ್ ಪೀಕ್ ನಿಯರ್ ಇದ್ದೀವಿ. 7.75 ಕಿಲೋಮೀಟರ್ಸ್ ಆಗಿದೆ. 4 hours 9 minutes. ಸೊ ಬಿಕಾಸ್ ಅಂದರೆ ನನ್ನ ಫ್ರೆಂಡ್ಸ್ದು ಸ್ವಲ್ಪ ಸ್ಟಾಪ್ಸ್ ಎಲ್ಲ ತುಂಬ ಆಗಿದ್ದರಿಂದ ಲೇಟ್ ಆಯಿತು. ಬಟ್ ಇನ್ನೊಂದು 15-20 minutes ಅಂತ ಬೇಕಾ ಹೋಗೋ. Ooh, fuck. Look at this view. Oh my god. And heartbeat 175. Look at this. Hey! ಏನಿಲ್ಲ ಕೊಡೋಕ್ಕೆ. ಓಕೆ, ಸೊ ಈಗ ಬೆಟ್ಟದ ಮೇಲೆ ನನ್ನ ಇಬ್ಬರು ಫ್ರೆಂಡ್ಸು ಲೆಮನ್ ರೈಸ್ ತಿಂತಾಯಿದ್ರು. ಬಟ್ ಏನಂದರೆ ನಂದು ಇನ್ನೊಬ್ಬ ಫ್ರೆಂಡ್ದು ಲಂಚ್ ಬಾಕ್ಸ್ ನನ್ನ ಬ್ಯಾಗಲ್ಲೇ ಬಂದಿದೆ. ಸದ್ಯಕ್ಕೆ ಪಾಪ ಅವರು ಅಂಗಡಿ ಇರ್ತಾರೆ ಅಂತ ಅಲ್ಲಿ ಹೋಗ್ತಾಯಿದ್ದೀನಿ. ನಾನು ಅಲ್ಲಿ ಹೋಗ್ಬಿಟ್ಟು ಚಿತ್ರಾನ್ನ ತಿನ್ನಬೇಕು. ನನಗೆ ಹೆವಿ ಹೊಟ್ಟೆ ಹಸಿದಿದೆ ಆ್ಯಕ್ಚುಲಿ. ಬೆಳಗ್ಗೆ 7 ನನಗೆ 4 ನೀರು ದೋಸೆ ಆ್ಯಂಡ್ ಸ್ವಲ್ಪ ಅವಲಕ್ಕಿ ತಿಂದಿದ್ವಿ. ಬಟ್ ಸ್ಟಿಲ್ ಇದು ಡಿಸ್ಟೆನ್ಸ್ ವೈಸ್ ತುಂಬ ಇದೆಯಲ್ಲ, ಆಲ್ಮೋಸ್ಟ್ ಅರೌಂಡ್. ಸೊ ಈಗ ಎಷ್ಟಾಗಿದೆ ಅಂದರೆ ಎಕ್ಸಾಕ್ಟ್ 8.94. ಸೊ ಅರೌಂಡ್ 9 ಕಿಲೋಮೀಟರ್ ಇದೆ ಟೋಟಲ್. ಹಂಗಾದರೆ 18 kilometers. ಯಾ, ದಿಸ್ ಈಸ್ ಒನ್ ಆಫ್ ಅವರ್ ಬೆಸ್ಟ್ ಟ್ರೆಕ್. ಏನಂದರೆ ಇಷ್ಟು ಸಿಂಗಲ್ ಡೇ ಲಾಂಗ್ ಟ್ರೆಕ್ ಮಾಡಿದ್ದು ಇದು ಫಸ್ಟ್ ಟೈಮ್. ಅಂದರೆ 18 kilometers. ಮುಂಚೆ ಎಲ್ಲ ಮಾಡಿದ್ದು 14-15 kilometers. ಬಟ್ ದಿಸ್ ಈಸ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್. ಸದ್ಯ ಪೀಕಲ್ಲಿ ಮಳೆ ಬಂದಿಲ್ಲ, ಬಟ್ ಸ್ವಲ್ಪ ಮೋಡ ಎಲ್ಲ ಕ್ಲಿಯರ್ ಆಗಿದ್ದರೆ ವ್ಯೂ ತುಂಬ ಚೆನ್ನಾಗಿರ್ತಿತ್ತು. ಬಟ್ ನಂಗೆ ಆ ಪೋರ್ಷನಲ್ಲಿ ವ್ಯೂ ಸರಿಯಾಗಿ ಸಿಕ್ತು. ಬಿಕಾಸ್ ಅಲ್ಲಿ ಕರೆಕ್ಟ್ ನಾನು ಬಂದಿದ್ದ ಟೈಮ್ಗೆ ಫುಲ್ಲು ಕ್ಲೌಡ್ಸ್ ಎಲ್ಲ ಕ್ಲಿಯರ್ ಆಗಿತ್ತು. ಈಗ ಏನಂದರೆ ಪೀಕಲ್ಲಿ ಸಮೇತಲ್ಲಿ ಫುಲ್ ಮೋಡ ಮುಚ್ಚಿದೆ, ಏನೂ ಅಷ್ಟು ಕಾಣಿಸ್ತಾ ಇಲ್ಲ. ಅದೇ ರೀಸನಿಂದ ನಾನು
ಅಲ್ಲಿ ಜನನೂ ಸ್ವಲ್ಪ ಇದ್ದರು ಅಂತ ಹೇಳ್ಬಿಟ್ಟು ಇಳ್ಕೊಂಡು ಬರ್ತಾಯಿದ್ದೀನಿ. ಅಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟಲ್ಲಿ ಅಂದರೆ ಲ್ಯಾಂಡ್ಸ್ಕೇಪ್ ವ್ಯೂ ಮಾತ್ರ ಅಮೇಸಿಂಗಾಗಿ ಕಾಣಿಸುತ್ತೆ. ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ಚಿತ್ರಾನ್ನ ತಿನ್ಕೊಂಡು ಬರೋಣ. Yeah, see, this is the actual sunlight it's there. ಬಟ್ ಅದ್ರ ಒಳಗಡೆ ಹೆಂಗೆ ಅನ್ನಿಸ್ತಿತ್ತು ಅಂದರೆ ಫುಲ್ಲು 7 o'clock ರಾತ್ರಿ ಥರ ಫೀಲ್ ಆಗ್ತಾಯಿತ್ತು. ಈಗ ಫುಲ್ ಪಾರ್ಟ್ಸಲ್ಲಿ ಬಿಸಿಲು ಥರ ಬಂದಿದೆ. ಅದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಈ ಥರ ಬಿಸಿಲು ಬಂದಿದೆ. ಆ್ಯಕ್ಚುಲಿ ನಾವು ಮೇಲಿದ್ದಾಗ ಈ ಥರ ಬಿಸಿಲು ನಮಗೆ ಫೀಲ್ ಆಗಲಿಲ್ಲ. ಸೊ ಸ್ವಲ್ಪ ವ್ಯೂ ಎಲ್ಲ ಫಾಗಿ ಇತ್ತು. ಬಟ್ ಈಗ ಬಿಸಿಲು ಬರ್ತಾ ಇದೆ.
ಬಾ ನಾನು ಇದ್ರ ಜೊತೆ ಬ್ಲ್ಯಾಕಿ ಜೊತೆ ಫೈನಲ್ ಬೇಸ್ ಪಾಯಿಂಟ್. ಸೊ ವಿ ಫೈನಲಿ ಕಂಪ್ಲೀಟೆಡ್ ಅವರ್ ಕುದುರೆಮುಖ ಟ್ರೆಕ್. ಟೋಟಲ್ ಟ್ರೆಕ್ 9 hours 12 minutes ಮಾಡಿದ್ದೀವಿ. ಸೊ ಇಲ್ಲೇ ಬೇಸ್ ಪಾಯಿಂಟ್ ಇರೋದು. ಇಟ್ಸ್ ಡಿಸ್ಟೆನ್ಸ್ ಆಲ್ಮೋಸ್ಟ್ 17.41 kilometers, ಅರೌಂಡ್ 18 kilometers, ಬಿಕಾಸ್ ನಮ್ಮದು ಜೀಪ್ ಬರೋದಲ್ಲಿ. ಇವ್ರು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು. ಟೆಕ್ನಿಕಲಿ ಅರೌಂಡ್ 18 to 19 kilometers ಆಗುತ್ತೆ. ಬಿಕಾಸ್ ಜೀಪ್ ಪಾಯಿಂಟ್ ಸ್ವಲ್ಪ ಕೆಳಗಡೆಗಿದೆ. So it was one of the best amazing Western Ghats trek. See you in another trek video. Bye. Bye bye.